ಈ ಬಾರಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ದಿನಾಂಕದಲ್ಲಿ ಆಚರಿಸಬೇಕು? ಈಗಾಗಲೇ 16 ವಿಡಿಯೋಗಳನ್ನು ನೋಡಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿರ್ತೀರಾ. ಒಂದು ಕ್ಯಾಲೆಂಡರ್ನಲ್ಲಿ ಆಗಸ್ಟ್ 21 ಅಂತ ಕೊಟ್ಟಿದ್ರೆ, ಮತ್ತೊಂದರಲ್ಲಿ ಆಗಸ್ಟ್ 28 ಅಂತ ಕೊಟ್ಟಿದ್ದಾರೆ. ಕೆಲವರು 21ಕ್ಕೆ ವ್ರತವನ್ನ ಮಾಡಿ ಅಂದರೆ, ಇನ್ನು ಕೆಲವರು 28ಕ್ಕೆ ವ್ರತಾಚರಣೆ ಮಾಡಿ ಅಂತಿದ್ದಾರೆ. ಗುರುಗಳೇ, ಯಾವುದು ಸರಿ, ಯಾವುದು ತಪ್ಪು? ಈ ಬಾರಿ ಏನಾದರೂ ವ್ರತದ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಯಾವ ದಿನಗಳಂದು ಮಾಡಿಕೊಳ್ಳಬಹುದು? ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಯಾವ ಪಂಚ ವಸ್ತುಗಳನ್ನು ಖಾಲಿ ಮಾಡಲೇಬಾರದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ. ಶ್ರಾವಣ ಮಾಸವು ಆಗಸ್ಟ್ 13 ಗುರುವಾರದಿಂದ ಆರಂಭವಾಗಿ ಸೆಪ್ಟೆಂಬರ್ 11ನೆಯ ತಾರೀಕಿಗೆ ಮುಕ್ತಾಯವಾಗುತ್ತೆ. 4 ಶುಕ್ರವಾರ, 4 ಸೋಮವಾರ, 4 ಶ್ರಾವಣ ಮಂಗಳವಾರಗಳು ಈ ಬಾರಿ ಶ್ರಾವಣ ಮಾಸದಲ್ಲಿ ಬಂದಿದೆ. ಸಂಖ್ಯಾಶಾಸ್ತ್ರಜ್ಞರು ಸಂಖ್ಯೆಗಳ ಲೆಕ್ಕಾಚಾರ ಹಾಕಿ ಆಗಸ್ಟ್ 21ಕ್ಕೆ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿ ಅಂತ ಹೇಳಿದರೆ, ಕೆಲವರು 28ಕ್ಕೆ ಆಚರಿಸಬೇಕು ಎಂದು ಹೇಳ್ತಿದ್ದಾರೆ. ಮೊದಲಿಗೆ ಎಲ್ಲರ ತಲೆಯಲ್ಲೂ ಇರೋ ಕಾನ್ಸೆಪ್ಟ್ ಏನು? ಶ್ರಾವಣ ಮಾಸದ 2ನೆಯ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಬೇಕು. ವರಮಹಾಲಕ್ಷ್ಮಿ ವ್ರತದ ಕಥೆಯಲ್ಲೂ ಕೂಡ ಇದನ್ನೇ ತಿಳಿಸಿದ್ದಾರೆ. ಇದು ಒಂದು ಕಡೆ ಸರಿಯಾದರೆ, ಶ್ರೀಮತಿ ವೀಣಾ ಜೋಶಿಯವರು ಯಾವಾಗಲೂ ನಿಖರವಾಗಿ ಪಂಚಾಂಗವನ್ನ ಅಧ್ಯಯನ ಮಾಡಿ ಹಬ್ಬ ಪರ್ವ ದಿನಗಳ ದಿನಾಂಕ ಹಾಗೂ ಸಮಯವನ್ನ ತಿಳಿಸ್ತಾರೆ. ಅವರ ಪ್ರಕಾರ ಆಗಸ್ಟ್ 28ಕ್ಕೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಬೇಕು. ಏಕೆಂದರೆ ಹುಣ್ಣಿಮೆಗೆ ಅತ್ಯಂತ ಸಮೀಪವಿರುವ ಶುಕ್ರವಾರವೇ ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬವನ್ನ ಮಾಡಬೇಕು. ಶುಕ್ಲ ಪಕ್ಷದ ಶುಕ್ರವಾರದ ದಿನ ಶುಕ್ರ ಗ್ರಹ ಪೂರ್ವ ದಿಕ್ಕಿನಲ್ಲಿ ಆಕಾಶದಲ್ಲಿ ಬೆಳಗುತ್ತಿರಬೇಕು. ಅಥವಾ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ಚಂದ್ರನ ಬೆಳಕು ಭೂಮಿಯ ಮೇಲೆ ಹೆಚ್ಚಾಗಿರಬೇಕು. ಆ ಸಮಯದಲ್ಲೇ ತಾಯಿ ಮಹಾಲಕ್ಷ್ಮಿ ಭಕ್ತರು ಕೇಳಿದ ವರಗಳನ್ನ ನೀಡಲು ಭೂಲೋಕಕ್ಕೆ ಬರುತ್ತಾಳೆಂಬ ನಂಬಿಕೆ ಹಾಗೂ ನಿಯಮಗಳಿವೆ. ಈ ಒಂದು ವಿಚಾರವನ್ನು ವೀಣಾ ಜೋಶಿಯವರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆಗಸ್ಟ್ 21ರಲ್ಲಿ ಬರುವ ಶುಕ್ರವಾರ ಹುಣ್ಣಿಮೆಗೆ ಅತ್ಯಂತ ದೂರವಾದ ಶುಕ್ರವಾರವಾಗಿದೆ. ಆದ್ದರಿಂದ ಎಲ್ಲರೂ ಈ ಬಾರಿ ಆಗಸ್ಟ್ 28ಕ್ಕೆ ಬರುವ ಶುಕ್ರವಾರದಂದೇ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬೇಕು. ಎರಡನೆಯ ಗೊಂದಲ ಏನು? ಆಗಸ್ಟ್ 28ಕ್ಕೆ ಹುಣ್ಣಿಮೆ ಇದೆ, ಚಂದ್ರಗ್ರಹಣವೂ ಇದೆ. ಅದೇ ದಿನ ಹೇಗೆ ವ್ರತಾಚರಣೆಯನ್ನ ಮಾಡಲು ಸಾಧ್ಯ? ಗ್ರಹಣ ಇರೋದು ನಿಜ, ಆದರೆ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಇರೋದಿಲ್ಲ. ಇದಕ್ಕೂ ಮೊದಲು ಸಾಕಷ್ಟು ಗ್ರಹಣಗಳು ಭಾರತದಲ್ಲಿ ಗೋಚರ ಇಲ್ಲದಾಗ ಗ್ರಹಣದ ಆಚರಣೆ ಮಾಡಬಾರದು, ಗ್ರಹಣದ ಸೂತಕವನ್ನು ಪಾಲಿಸಬಾರದು ಎಂದು ತಿಳಿಸಿಕೊಟ್ಟಿದ್ದೀವಿ. ಅದೇ ರೀತಿ ಆಗಸ್ಟ್ 28ಕ್ಕೆ ಗ್ರಹಣ ಇದೆ ಎಂದು ಭಯಪಡಬೇಡಿ. ಇದು ನಮ್ಮ ಭಾರತದಲ್ಲಿ ಗೋಚರ ಇರೋದಿಲ್ಲ. ಹಬ್ಬವನ್ನು ನಿಶ್ಚಿಂತೆಯಿಂದ ಆಗಸ್ಟ್ 28ಕ್ಕೆ ಮಾಡಬಹುದು. ಈ ಬಾರಿ ಇಷ್ಟೊಂದು ಗೊಂದಲ ಏಕೆ ಹಬ್ಬದ ಬಗ್ಗೆ ಬಂದಿದೆ ಅಂತ ನೋಡೋದಾದ್ರೆ, ಮಾಧವ ಸಂಪ್ರದಾಯ ಅಂದರೆ ರಾಯರ ಮಠ, ಉತ್ತರಾದಿ ಮಠ, ವ್ಯಾಸರಾಜ ಮಠಗಳ ಪಂಚಾಂಗದಲ್ಲಿ 28ನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಮಾರ್ತ ಬ್ರಾಹ್ಮಣರು ಅಂದರೆ ಮೈಸೂರು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ನೋಡಿದ್ರೆ ಆಗಸ್ಟ್ 21ನೆಯ ತಾರೀಕು ಆಚರಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಇಲ್ಲಿ ಪಂಚಾಂಗದಲ್ಲೇ ಏನು ಕೊಟ್ಟಿದ್ದಾರೆ ನೋಡಿ. ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿ ವರ್ಷವೂ ಶ್ರಾವಣ ಶುಕ್ಲ ಪಕ್ಷದ 2ನೇ ಶುಕ್ರವಾರವೇ ಬರುತ್ತದೆಂಬ ನಿಯಮವೇನೂ ಇಲ್ಲ. ಶ್ರಾವಣ ಶುಕ್ಲ ಪಕ್ಷದ 1ನೇ ಶುಕ್ರವಾರ, 3ನೆಯ ಶುಕ್ರವಾರ, ಪೂರ್ಣಿಮಾ ಶುಕ್ರವಾರ ಬಂದಾಗಲೂ ವ್ರತಾಚರಣೆ ಮಾಡಿದ ಉದಾಹರಣೆಗಳಿವೆ ಎಂದು ಬರೆದಿದ್ದಾರೆ. ಆದ್ದರಿಂದ ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿಯನ್ನು ಯಾವುದೇ ಗೊಂದಲ ಇಲ್ಲದೆ ಪ್ರತಿಯೊಬ್ಬರೂ ಆಚರಿಸಬಹುದು. ಅಕಸ್ಮಾತ್ ನಮ್ಮ ಮನೆಗಳಲ್ಲಿ ನಾವು ಹೇಳಿದ ಮಾತನ್ನ ಕೇಳೋದಿಲ್ಲ ಗುರುಗಳೇ, ಆಗಸ್ಟ್ 21ಕ್ಕೆ ವ್ರತಾಚರಣೆಯನ್ನ ಮಾಡ್ತೀವಿ ಅಂತಿದ್ದಾರೆ ಎಂದು ಹಬ್ಬವನ್ನ ಮಾಡಿದರೆ, ಅಕಸ್ಮಾತ್ ಆಗಿ 21ಕ್ಕೆ ಕಾರಣಗಳಿಂದ ಮಾಡಲು ಸಾಧ್ಯವಾಗಿಲ್ಲ ಎಂದರೆ ನಿಮ್ಮ ಪುಣ್ಯ ಅಂದ್ಕೊಂಡು ಆಗಸ್ಟ್ 28ಕ್ಕೆ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಿ. ಆಗಸ್ಟ್ 28ಕ್ಕೂ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಸಾಧ್ಯವಾಗದಿದ್ದವರು ಆಶ್ವಯುಜ ಮಾಸದಲ್ಲಿ ನವರಾತ್ರಿಯಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಶುಕ್ರವಾರದ ದಿನ, ಅದರಲ್ಲೂ ಹುಣ್ಣಿಮೆಗೆ ಸಮೀಪವಿರುವಂತಹ ಶುಕ್ರವಾರದ ದಿನವೇ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಮಾಡಿಕೊಳ್ಬಹುದು. ಈಗ ವರಮಹಾಲಕ್ಷ್ಮಿ ವ್ರತಾಚರಣೆ ಯಾವಾಗ ಮಾಡಬೇಕು ಅಂತ ಗೊತ್ತಾಯ್ತು.
ಆಯಿತು. ಎಲ್ಲರೂ ಆಗಸ್ಟ್ 28ಕ್ಕೆ ಹುಣ್ಣಿಮೆಯ ದಿನವೇ ವ್ರತಾಚರಣೆಯನ್ನ ಈ ಬಾರಿ ಮಾಡಿಕೊಳ್ಳಿ. ಇನ್ನು ಈ ಶ್ರಾವಣ ಮಾಸ ಮುಗಿಯುವ ತನಕ ಯಾವ 5 ವಸ್ತುಗಳನ್ನ ಮನೆಯಲ್ಲಿ ಖಾಲಿ ಮಾಡಬಾರದು, ಖಾಲಿಯಾದರೂ ಖಾಲಿಯಾಗಿದೆ ಎಂಬ ಪದವನ್ನ ಬಳಸಬಾರದೆಂದು ಈಗ ತಿಳಿಯೋಣ. ಶ್ರಾವಣ ಮಾಸದಲ್ಲಿ ಅಪ್ಪಿತಪ್ಪಿಯೂ ಕೂಡ ಈ 5 ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಈ ಪಂಚವಸ್ತುಗಳು ಯಾರ ಮನೆಯಲ್ಲಿ ಈ ಮಾಸ ಪೂರ್ತಿ ಸಮೃದ್ಧಿಯಾಗಿ ಇರುತ್ತದೋ ಅಂತವರ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯು ಸ್ಥಿರ ನಿವಾಸ ಮಾಡುತ್ತಾಳೆ. ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿ ಆ ಮನೆಯ ಏಳಿಗೆಗೆ ಕಾರಣವಾಗ್ತಾಳೆ. ಈ ವಸ್ತುಗಳು ಸಮೃದ್ಧಿಯಾಗಿದ್ದರೆ ಮಹಾಲಕ್ಷ್ಮಿ ದೇವಿಯ ಕೃಪೆ ಸದಾ ನಿಮ್ಮೊಂದಿಗಿರುತ್ತೆ. ಹಣಕಾಸಿನ ಸಮಸ್ಯೆ, ದಾರಿದ್ರ್ಯ ಹಾಗೂ ಇತರ ಕಷ್ಟಗಳನ್ನು ನಿವಾರಿಸಿ ಮನೆಯ ಸದಸ್ಯರ ಏಳಿಗೆ ಖಂಡಿತವಾಗಿಯೂ ಆಗುತ್ತೆ. ಈ 5 ವಸ್ತುಗಳು ಹಾಲು, ಮೊಸರು, ಅರಿಶಿಣ, ತಾಂಬೂಲ ಅಂದರೆ ವಿಳೆದೆಲೆ ಹಾಗೂ ಹೂವುಗಳು. ಈ ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಈ ವಸ್ತುಗಳಿಗೆ ಕೊರತೆ ಬರದಂತೆ ನೋಡಿಕೊಳ್ಳಬೇಕು. ಹಾಲು ಪ್ರತಿನಿತ್ಯ ಮನೆಗೆ ಕಾಫಿ ಟೀಗಾಗಿ ತರುವಂತಹ ಹಾಲು ಮನೆಯಲ್ಲಿ ಸಂಪೂರ್ಣ ಖಾಲಿ ಆಗದಂತೆ ನೋಡಿಕೊಳ್ಳಿ. ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ 1 ಲೋಟ ಹಾಲನ್ನು ಅಡಿಗೆ ಮನೆಯಲ್ಲಿ ಇಟ್ಟು ಮಲಗಬೇಕು. ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ದೇವಿಯ ಸಂಚಾರ ವಿಶೇಷವಾಗಿರುತ್ತೆ. ದೇವಿಯು ಮನೆಗೆ ಬಂದಾಗ ಈ 5 ವಸ್ತುಗಳು ಸಮೃದ್ಧಿಯಾಗಿರುವುದು ಶುಭಕರ. ಎರಡನೆಯದಾಗಿ ಮೊಸರು ಕೂಡ ಮನೆಯಲ್ಲಿ ಸಮೃದ್ಧಿಯಾಗಿರಬೇಕು. ಒಂದು ಪಾತ್ರೆಯಲ್ಲಿ ಮೊಸರನ್ನ ಇಟ್ಟು ನಂತರ ನಿದ್ರೆ ಮಾಡಬೇಕು. ಮೊಸರು ಕೂಡ ಪ್ರತಿನಿತ್ಯ ಶ್ರಾವಣ ಮಾಸದಲ್ಲಿ ಸಂಪೂರ್ಣವಾಗಿ ಖಾಲಿ ಆಗಬಾರದು. ಮೂರನೆಯದಾಗಿ ಅರಿಶಿಣವನ್ನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಅರಿಶಿಣ ಸಮೃದ್ಧಿಯಾಗಿದ್ದರೆ ಲಕ್ಷ್ಮೀ ದೇವಿಯ ಕೃಪೆ ಶೀಘ್ರವಾಗಿ ದೊರೆಯುತ್ತೆ. ಅರಿಶಿಣವನ್ನು ವ್ಯರ್ಥ ಮಾಡಬಾರದು. ಮನೆಯಲ್ಲಿ ಅರಿಶಿಣ ಖಾಲಿಯಾಗಿದೆ ಎಂಬ ಮಾತನ್ನ ಹೇಳಬಾರದು. ಅರಿಶಿಣವನ್ನು ಈ ಮಾಸದಲ್ಲಿ ಚೆಲ್ಲಬಾರದು, ತುಳಿಯಬಾರದು. ನಾಲ್ಕನೆಯದಾಗಿ ತಾಂಬೂಲ ಅಥವಾ ವಿಳ್ಯದೆಲೆ. ಶ್ರಾವಣ ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ಪೂಜೆಯಲ್ಲಿ ತಾಂಬೂಲವನ್ನ ಅರ್ಪಿಸಬೇಕು. ವಿಳ್ಯದೆಲೆ ಇಲ್ಲದೆ ಪೂಜೆಯನ್ನ ಮಾಡಬಾರದು ಎಂಬ ನಂಬಿಕೆ ಇದೆ. ಈ ದಿನಗಳಲ್ಲಿ ದೇವರ ಕೋಣೆಯಲ್ಲಿ ತಾಂಬೂಲ ಇರಿಸಬೇಕು. ವಾರದಲ್ಲಿ 2 ದಿನವಾದರೂ ವಿಳ್ಯದೆಲೆಯನ್ನ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿ. ಶ್ರಾವಣ ಮಾಸದ ಮಂಗಳವಾರ, ಶುಕ್ರವಾರ ಪೂಜೆಯಲ್ಲಿ ವಿಳ್ಯದೆಲೆಯನ್ನ ತಪ್ಪದೆ ಇರಿಸಿ. ಕೊನೆಯದಾಗಿ 5ನೆಯದಾಗಿ ಹೂವುಗಳು. ದೇವರ ಪೂಜೆಗೆ ಬಳಸುವಂತಹ ಅಥವಾ ತಲೆಗೆ ಧರಿಸುವಂತಹ ಹೂವುಗಳಿಗೆ ಕೊರತೆ ಬಾರದಂತೆ ನೋಡಿಕೊಳ್ಳಬೇಕು. ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರ ಹೂವುಗಳು ಮನೆಯಲ್ಲಿ ಸಮೃದ್ಧಿಯಾಗಿದ್ದರೆ ಮಹಾಲಕ್ಷ್ಮಿ ದೇವಿಯ ಕೃಪೆ ಶೀಘ್ರವಾಗಿ ದೊರೆಯುತ್ತೆ. ಸುಖ, ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತೆ. ಮಂಗಳವಾರ, ಶುಕ್ರವಾರ ಯಾರೇ ಮುತ್ತೈದೆಯರು ಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬರಬಹುದು. ಆಗ ಅವರಿಗೆ ಕೊಡೋದಕ್ಕೆ ಅಂತಲೇ ಕೊಂಚವಾದರೂ ಹೂವುಗಳು ಮನೆಯಲ್ಲಿ ಇರಬೇಕು. ಇಲ್ಲ ಎಂಬ ಮಾತು ನಿಮ್ಮ ಬಾಯಿಯಿಂದ ಬರಬಾರದು. ಕನಿಷ್ಠ ಶ್ರಾವಣದ ಮಂಗಳವಾರ, ಶುಕ್ರವಾರವಾದರೂ ಮನೆಯಲ್ಲಿ ಹೂವು ದೇವರ ಪೂಜೆಯ ಜೊತೆಗೆ ನೀವು ಮುಡಿಯಲು ಬಂದವರಿಗೆ ಕೊಡಲು ಸ್ವಲ್ಪವಾದರೂ ಎತ್ತಿಟ್ಟುಕೊಳ್ಳಬೇಕು. ಹೀಗೆ 5 ವಸ್ತುಗಳು ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ಖಾಲಿಯಾಗದಂತೆ ನೋಡಿಕೊಂಡರೆ ಮುಂದಿನ ದಿನಗಳಲ್ಲಿ ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತೆ. ಮಹಾಲಕ್ಷ್ಮಿ ದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ವಾಸ ಮಾಡ್ತಾಳೆ. ನೋಡಿದ್ರಲ್ಲ, ವರಮಹಾಲಕ್ಷ್ಮಿ ವ್ರತವನ್ನ ಯಾವ ದಿನ ಆಚರಿಸಬೇಕು, ಶ್ರಾವಣ ಮಾಸದಲ್ಲಿ ಯಾವ ವಸ್ತುಗಳು ಖಾಲಿಯಾಗದಂತೆ ನೋಡಿಕೊಳ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ವರಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿಯಾಗಿ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು, ಕಳಶಕ್ಕೆ ಯಾವ ವಸ್ತುಗಳನ್ನ ಹಾಕಬೇಕು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ದೇವಿಯನ್ನು ಯಾವ ದಿಕ್ಕಿಗೆ ಕೂರಿಸಿ ವ್ರತವನ್ನ ಮಾಡಬೇಕಂತ ತಿಳಿಸಿಕೊಡ್ತೀವಿ. ಧನ್ಯವಾದ ಸ್ನೇಹಿತರೆ.